ವೀಕ್ಷಕರು ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತ. ನಗರದ ಹೃದಯ ಭಾಗದಲ್ಲಿ 1900ರ ದಶಕದ ಆರಂಭದಲ್ಲಿ ನಿರ್ಮಿಸಲಾದ 19 ಎಕರೆ ಭೂಮಿಯನ್ನು ವ್ಯಾಪಿಸಿರುವ ಪಾರಂಪರಿಕ ಅರಮನೆಯಿದೆ. ಜಯಮಹಲ್ ರಸ್ತೆಯ ಒಂದು ಬದಿಯಲ್ಲಿ ಬೆಂಗಳೂರು ಅರಮನೆ ನಿಂತಿದ್ದರೆ ಎದುರು ಭಾಗದಲ್ಲಿ ಜಯಮಹಲ್ ಅರಮನೆ ಇದೆ. ಈ ಅರಮನೆಯು 3 ರಾಜ ಮನೆತನಗಳಿಗೆ ಸಂಬಂಧಿಸಿದೆ. ಸಾಮಾನ್ಯ ಜನರು ಜಯಮಹಲ್ ಅರಮನೆಯ ಬಗ್ಗೆ ತಮ್ಮದೇ ಆದ ಕಥೆಗಳು ಮತ್ತು ಸಿದ್ಧಾಂತಗಳನ್ನು ಹೊಂದಿದ್ದಾರೆ. ಈ ಸಂಚಿಕೆಯಲ್ಲಿ ಈ ಪರಂಪರೆಯ ಅರಮನೆಯ ವರ್ಣರಂಜಿತ ಇತಿಹಾಸವನ್ನು ನಾವು ಅನ್ವೇಷಿಸುತ್ತೇವೆ. ಅರ್ನಿ ನಗರವು ವೆಲ್ಲೂರಿನಿಂದ ಸರಿಸುಮಾರು 52 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಒಮ್ಮೆ ಮದ್ರಾಸ್ ಪ್ರೆಸಿಡೆನ್ಸಿಯಾಗಿದ್ದ ಉತ್ತರ ಆರ್ಕಾಡ್ ಜಿಲ್ಲೆಯಲ್ಲಿದೆ. ವೇದಾಜಿ ಭಾಸ್ಕರ್ ಪಂತ್ ಅರ್ನಿಯ ಸ್ಥಾಪಕ ಮತ್ತು ಮೊದಲ ಜಾಗೀರದಾರ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶ್ರೀಮಂತ್ ಶಾಜಿ ಅವರು 1640ರಲ್ಲಿ ಅರ್ನಿ ಜಾಗೀರನ್ನು ನೀಡಿದರು. ಅರ್ನಿಯ 11ನೇ ಜಾಗೀರದಾರ ರಾಜ ತಿರುಮಲರಾವ್ ಸಾಹೇಬರ ಕಾಲದಲ್ಲಿ ಜಯಮಹಲ್ ಅರಮನೆಯನ್ನು ನಿರ್ಮಿಸಲಾಯಿತು. ಬೆಂಗಳೂರಿನಲ್ಲಿದ್ದಾಗ ಅರ್ನಿ ವ್ಯಕ್ತಿಗಳು ದುರ್ಬೀನುಗಳ ಮೂಲಕ ಪಕ್ಕದ ಬೆಂಗಳೂರು ಅರಮನೆಯ ಚಟುವಟಿಕೆಗಳನ್ನು ರಹಸ್ಯವಾಗಿ ಗಮನಿಸುತ್ತಿದ್ದರು. ಅರಮನೆಯ ಗೌಪ್ಯತೆಯನ್ನು ರಕ್ಷಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದನ್ನು ಅರ್ನಿ ಜಾಗೀರದಾರರಿಂದ ಖರೀದಿಸಿದರು. ನಂತರ ಅವರು ಅರಮನೆಯನ್ನು ತಮ್ಮ ಸೋದರಳಿಯ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಉಡುಗೊರೆಯಾಗಿ ನೀಡಿದರು ಮತ್ತು ಅವರ ಗೌರವಾರ್ಥವಾಗಿ ಅದನ್ನು ಹೆಸರಿಸಲಾಯಿತು. ಜಯಚಾಮರಾಜೇಂದ್ರ ಒಡೆಯರ್ ಸಂಗೀತಾಸಕ್ತರಾಗಿದ್ದು, ಸಂಗೀತ ಸಂಯೋಜಕರಾಗುವ ತಮ್ಮ ಮಹತ್ವಾಕಾಂಕ್ಷೆಯನ್ನು ಮುಂದುವರಿಸಲು ಜಯಮಹಲ್ ಅರಮನೆಯಲ್ಲಿ ವಾಸಿಸಲು ಆಯ್ಕೆ ಮಾಡಿಕೊಂಡರು. 1939ರಲ್ಲಿ ಅವರು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದ ಜ್ಞಾನವನ್ನು ಹೆಚ್ಚಿಸಲು ವಿಶ್ವ ಪ್ರವಾಸವನ್ನು ಕೈಗೊಂಡರು. ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಿ ಕಿಂಗ್ ಅಂಡ್ ದಿ ಗವರ್ನರ್ ಆಫ್ ಮೈಸೂರು ಎಂಬ ವಿಡಿಯೋ ನೋಡಿ. ಅರಮನೆಯಲ್ಲಿನ ಕೋಣೆಯನ್ನು ಯುವ ರಾಜಕುಮಾರನ ಉನ್ನತ ಮಟ್ಟದ ಸಂಗೀತ ಉಪಕರಣಗಳನ್ನು ಇರಿಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಆದಾಗ್ಯೂ, ರಾಜ ಮತ್ತು ಅವರ ಉತ್ತರಾಧಿಕಾರಿಯ ಅಕಾಲಿಕ ಮರಣದ ನಂತರ ಜಯಚಾಮರಾಜೇಂದ್ರ ಒಡೆಯರ್ 1940ರಲ್ಲಿ ರಾಜ ಪಟ್ಟಾಭಿಷೇಕ ಮಾಡಿದರು. ಪರಿಣಾಮವಾಗಿ ಜಯಮಹಲ್ ಅರಮನೆಯು ಅವರಿಗೆ ಅನಗತ್ಯವಾಯಿತು. 1949ರಲ್ಲಿ ಜಯಮಹಲ್ ಅರಮನೆಯನ್ನು ಗೊಂಡಲ್ನ ಮಹಾರಾಜ ಸಾಹಿಬ್ ಭೋಜಿರಾಜ ಸಿಂಹಜಿ ಭಗವತ್ ಸಿಂಹಜಿಗೆ ಮಾರಾಟ ಮಾಡಲಾಯಿತು. ಒಡೆಯರ್ಗಳು ಮತ್ತು ಗೊಂಡಲ್ ರಾಜವಂಶಸ್ಥರು ವೈವಾಹಿಕ ಮೈತ್ರಿಯ ಮೂಲಕ ಸಂಪರ್ಕ ಹೊಂದಿದ್ದರು. ಗೊಂಡಾಳರು ಆರಂಭದಲ್ಲಿ ಅರಮನೆಯಲ್ಲಿ ವಾಸಿಸುತ್ತಿದ್ದರೆ ನಂತರ ಅದನ್ನು ಅತಿಥಿ ಗೃಹವಾಗಿ ಬಳಸಲಾಯಿತು. ಪ್ರಸ್ತುತ ಜಯಮಹಲ್ ಪ್ಯಾಲೇಸ್ ಹೋಟೆಲ್ ಗೊಂಡಲ್ ಮಹಾರಾಜರ ಒಡೆತನದ ಹೋಟೆಲ್ ಸರಪಳಿಯಾದ ಎಚ್ ಹೋಟೆಲ್ಗಳ ಒಂದು ಭಾಗವಾಗಿದೆ. ಹೋಟೆಲ್ ಸೊಗಸಾದ ಮತ್ತು ವಿಶಾಲವಾದ ಕೊಠಡಿಗಳನ್ನು ಹೊಂದಿದೆ. ಪ್ರತಿಯೊಂದು ಸಾಂಪ್ರದಾಯಿಕ ಒಳಾಂಗಣ ಮತ್ತು ವಿಶಿಷ್ಟ ಗುಣಲಕ್ಷಣಗಳಿಂದ ಅಲಂಕರಿಸಲ್ಪಟ್ಟಿದೆ. ವಸತಿ ಆಯ್ಕೆಗಳಲ್ಲಿ ರಾಯಲ್ ಸೂಟ್ಗಳು, ಐಷಾರಾಮಿ ಸೂಟ್ಗಳು, ಡಿಲಕ್ಸ್ ಸೂಟ್ಗಳು ಮತ್ತು ಸ್ಟ್ಯಾಂಡರ್ಡ್ ರೂಮ್ಗಳು ಸೇರಿವೆ. ಜಯಮಹಲ್ ಅರಮನೆಯು 24 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪಕ್ಕದ 3 ಎಕರೆ ಭೂಮಿಯನ್ನು ಧರ್ಮಪುರಿ ಮಹಾರಾಜ ಒಡೆಯರ್ಗಳಿಗೆ ಸಂಬಂಧಿಸಿದೆ. ಅರಮನೆಯು ಗ್ಯಾಲೋಪ್ಸ್ ಎಂಬ ಸಸ್ಯಾಹಾರಿ ರೆಸ್ಟೋರೆಂಟ್ ಹೊಂದಿದೆ. ಹೆಚ್ಚುವರಿಯಾಗಿ, ಇದು ವಿವಿಧ ಸಂದರ್ಭಗಳಲ್ಲಿ ಹುಲ್ಲುಹಾಸುಗಳು ಮತ್ತು ಸಮಾವೇಶ ಕೇಂದ್ರಗಳನ್ನು ನೀಡುತ್ತದೆ. ಜಯಮಹಲ್ ಅರಮನೆಯು ವಿವಿಧ ಚಲನಚಿತ್ರಗಳ ಚಿತ್ರೀಕರಣದ ಸ್ಥಳವಾಗಿದೆ. ರಾಜ್ ಕುಮಾರ್ ಅಭಿನಯದ ಬೊಲಂಡಿ ಹಿಂದಿ ಚಲನಚಿತ್ರವನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಕೂಡ ಕೆಲ ದಿನಗಳ ಕಾಲ ಅರಮನೆಯಲ್ಲೇ ತಂಗಿದ್ದರು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಭಾರತೀಯ ಇತಿಹಾಸದ ಅಜ್ಞಾತ ಕಥೆಗಳನ್ನು ತಿಳಿಯಲು ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ.